ಪ್ರಿಯ ಸ್ನೇಹಿತರೆ, MS ವರ್ಡ್ನಲ್ಲಿ ಏನೇನಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಡಾಕ್ಯುಮೆಂಟ್ 4 ಅಂತ ಬರೆದಿದೆಯಲ್ಲ, ಇದು ಟೈಟಲ್ ಬಾರ್ ಆಗಿದೆ. ನೋಡಿ ಈ ಕಡೆ ಇದೆಯಲ್ಲ, ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ನೋಡಿ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ನೋಡಿ ಇದೆಲ್ಲ ಟ್ಯಾಬ್ಸ್ ಆಗಿದೆ. MS ವರ್ಡ್ನ ಟ್ಯಾಬ್ಸ್ ಆಗಿದೆ. ಹೋಮ್ ಅಲ್ಲಿ ಕ್ಲಿಪ್ ಬೋರ್ಡ್, ಫಾಂಟ್ಸ್, ಪ್ಯಾರಾಗ್ರಾಫ್, ಸ್ಟೈಲ್ಸ್ ಇವೆಲ್ಲ ಗ್ರೂಪ್ ಆಗಿದೆ. ಇದು ಹೋಲ್ಸೇಲ್ ಆಗಿ ಇದನ್ನ ರಿಬ್ಬನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸ್ಕೇಲ್ ತರ ಕಾಣ್ತಾ ಇದೆಯಲ್ಲ, ಇದು ಹಾರಿಜೆಂಟಲ್ ರೂಲರ್ ಆಗಿದೆ. ನೋಡಿ ಅದೇ ರೀತಿ ಈ ಕಡೆ ಕಾಣ್ತಾ ಇದೆ, ಇದು ವರ್ಟಿಕಲ್ ರೂಲರ್ ಆಗಿದೆ. ನೋಡಿ ಈ ಕಡೆ ಪೇಜ್ನ ಮೇಲೆ ಕೆಳಗಡೆ ಮಾಡುವಂಥದ್ದು, ಇದು ವರ್ಟಿಕಲ್ ಸ್ಕ್ರೋಲ್ ಬಾರ್ ಆಗಿದೆ. ಇದು ವರ್ಕ್ ಸ್ಪೇಸ್ ಆಗಿದೆ. ನೋಡಿ ಈ ಕಡೆ ಕೆಳಗಡೆ ಕಾಣ್ತಾ ಇದೆಯಲ್ಲ, ನೋಡಿ ಪೇಜ್ ನಂಬರ್ ಕಾಣ್ತಾ ಇದೆ, ಮತ್ತೆ ವರ್ಡ್ಸ್ ಕಾಣ್ತಾ ಇದೆ. ಎಷ್ಟು ವರ್ಡ್ ಟೈಪ್ ಮಾಡ್ತೀವೋ ಅದನ್ನ ಇಲ್ಲಿ ಶೋ ಮಾಡುತ್ತೆ. ಇದು ಸ್ಟೇಟಸ್ ಬಾರ್ ಆಗಿದೆ. ಇದನ್ನ ಸ್ಟೇಟಸ್ ಬಾರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಡಾಕ್ಯುಮೆಂಟ್ನ ಝೂಮ್ ಇನ್ ಮತ್ತೆ ಝೂಮ್ ಔಟ್ ಮಾಡ್ಕೋಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸರಳ ಕಲಿಕೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.